ಕವಿರಿ ಅನಾಮಿಕ ಬ್ಯಾಕ್ಗ್ರೌಂಡ್. ಬಹುಶಃ ಇದನ್ನು ಆಲ್ರೆಡಿ ಮಾಡಿರ್ಬೋದು, ಅಥವಾ ಒಂದು ವೇಳೆ ಈತ ಸುಳ್ಳು ಹೇಳ್ತಾ ಇದ್ರೆ ಈತ ತೋರಿಸಿದಂಥ ಜಾಗದಲ್ಲಿ ಏನೂ ಇಲ್ಲ, ಆಮೇಲೆ ನಿನ್ನೆ ಏನೋ ಸುಮಾರು 4-5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರಂತೆ ಈ ಅನಾಮಿಕನನ್ನು. ಹೀಗಾದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಸುಳ್ಳು ಹೇಳ್ತಾ ಇದ್ದಾನೆ, ಒಂಚೂರು ಗೊಂದಲದ ಹೇಳಿಕೆಯನ್ನು ಆತ ಕೊಡ್ತಾ ಇದ್ದಾನೆ ಅಂತ ಹೇಳಿರೋದ್ರಿಂದ ನೀವು ಹೇಳ್ದಂಗೆ ಬ್ಯಾಕ್ಗ್ರೌಂಡು ಆಗಬಹುದು. ಇನ್ನು ನೋಡಿ, ನೆಕ್ಸ್ಟು ಸೌಜನ್ಯ, ಅದಕ್ಕೊಂದು ಪಾರ್ಟಿ ಅವ್ರನ್ನ ನಿಲ್ಲಿಸ್ಬೇಕು ಏನೇನೋ ಹೇಳ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಆಗೋಂಗಾದರೂ ಕಮೆಂಟ್ ಮಾಡ್ರಪ್ಪ, ನಾನೊಂಚೂರು ಹೇಳ್ಬೇಕಲ್ವಾ. ಓಕೆ, ನ್ಯಾಯ ಸಿಗಬೇಕು ಧರ್ಮಕ್ಕೆ. ಧರ್ಮಕ್ಕೆ ಯಾವತ್ತಿದ್ರೂ ನ್ಯಾಯ ಸಿಗುತ್ತೆ. ಧರ್ಮಕ್ಕಿಲ್ಲಿ ಎಲ್ಲೂ ಅನ್ಯಾಯ ಆಗಿಲ್ಲಪ್ಪ, ಧರ್ಮಕ್ಕಿಲ್ಲೆಲ್ಲೂ ಕೂಡ ಅನ್ಯಾಯ ಆಗಿಲ್ಲ. ನೋಡಿ, ಇಲ್ಲಿ ಈ ಪ್ರಕರಣವನ್ನು ಇಟ್ಟುಕೊಂಡು ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇರೋದು ಕೂಡ ನಿಜ ಆಗಿರಬಹುದು. ಯಾರಿಗೆ ಗೊತ್ತು, ಎಲ್ಲೆಲ್ಲಿಂದ ಯಾರ್ಯಾರು. ನೋಡಿ, ಯಾವುದಾದರೂ ಒಂದು ಪ್ರಕರಣ ಹುಟ್ಟಿದಾಗಲೇ ನಿಮಗೆ ಬಂದು ಅಲ್ಲಿ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಬಂದ್ಬಿಡ್ತಾರೆ. ಯಾವುದೇ ಪ್ರಕರಣವನ್ನು ಕ್ರಿಯೇಟ್ ಮಾಡಿಕೊಂಡು ಯಾರೂ ಕೂಡ ಬಂದು ಈ ಪ್ರಕರಣವನ್ನು ಸುಳ್ಳು ಕ್ರಿಯೇಟ್ ಮಾಡ್ಕೊಂಡು ಬಂದು ನಿಜವಾಗ್ಲೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಈ ಪ್ರಕರಣವನ್ನು ಇಟ್ಟುಕೊಂಡು ಟಾರ್ಗೆಟ್ ಮಾಡ್ತಿರ್ಬೋದು, ಹೀಗೂ ಆಗಿರಬಹುದು, ಹೇಳೋಕ್ಕಾಗಲ್ಲ. ಒಂದು ವೇಳೆ ಯಾವನ್ನಾದರೂ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಾ ಇದ್ರೆ ಏನೂ ಕಿತ್ಕೊಳ್ಳೋಕ್ಕಾಗಲ್ಲ, ಏನೂ ಆಗಲ್ಲ. ಹಂಗೂ ನಾನೇನೋ ದೊಡ್ಡದಾಗಿ ಕಿತ್ಕೊಂಡ್ಬಿಡ್ತೀನಿ ಅಂತ ಏನಾದರೂ ಧರ್ಮಸ್ಥಳ ಮಂಜುನಾಥನ ಸವಾಸಕ್ಕೆ ಬಂದರೆ ಅಣ್ಣಪ್ಪ ಸ್ವಾಮಿ ಯಾರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಸತ್ಯ ಅನಿಸಿದ್ರೆ ಸತ್ಯ ಅಂತ ಹೇಳಿ, ಸುಳ್ಳು ಅನಿಸಿದ್ರೆ ಸುಳ್ಳು ಅಂತ ಹೇಳಿ. ಒಂದು ವೇಳೆ ಅಲ್ಲಿ ಅಧರ್ಮವೇ ನಡೀತಾ ಇದ್ರೆ ಆ ಅಧರ್ಮ ಅಳಿಸೋದಕ್ಕೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ, ಅದಕ್ಕೆ ಅಂತ ಕಾನೂನಿದೆ. ಗಿರೀಶ್ ಮಟ್ಟಣ್ಣನವರು ನಿಮಗೆ ಪ್ರೂಫ್ ತೋರಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಯಾವ ಪ್ರೂಫ್ ತೋರಿಸಿದ್ದಾರೆ, ಎಲ್ಲಿ ತೋರಿಸಿದ್ದಾರೆ? ಗಿರೀಶ್ ಮಟ್ಟಣ್ಣನವರು ಪ್ರೂಫ್ ಎಲ್ಲಿ ತೋರಿಸಿದ್ದಾರೆ? ಇದೇ ಅಂತಾರೆ. ಎಲ್ಲಿ ತೋರಿಸ್ತಾ ಇದ್ದಾರಣ್ಣ? ಆ ಥರದ್ದೇನಾದರೂ ಒಂದು ಸತ್ಯ ಸಾಕ್ಷಿ ಇದ್ದರೆ ಬನ್ನಿ ರೆಬಲ್ ಟಿವಿಗೆ ಅಂತ ನಾವೇ ಓಪನ್ ಆಹ್ವಾನ ಕೊಟ್ಟಿದ್ದೀವಿ. 1 ಲಕ್ಷ ಹಣವನ್ನು ಎತ್ತಿ ನಿಮ್ಮ ಮುಂದೆ ಇಡ್ತೀವಿ, ನೀವು ಕೂಡ ಹಣವನ್ನು ತೆಗೆದುಕೊಂಡು ಬನ್ನಿ ವಿತ್ ಪ್ರೂಫ್ ಸಮೇತ. ಬನ್ನಿ ನ್ಯಾಯಾಲಯಕ್ಕೆ ಹೋಗೋಣ. ಎಲ್ಲಿಗೆ? ನ್ಯಾಯಾಲಯಕ್ಕೆ ಅಪೀಲ್ ಸಲ್ಲಿಸೋಣ. ಅವರ ಕುಟುಂಬದವರು ಹೋಗಬೇಕು, ಆ್ಯಕ್ಚುಲಿ ಕುಟುಂಬದವರು ಹೋಗಬೇಕು. ಆದರೆ ಸಾರ್ವಜನಿಕ ಹಿತಾಸಕ್ತಿ ಅನ್ನೋ ಆ್ಯಕ್ಟ್ ಪ್ರಕಾರ ನಾವು ಕೂಡ ಹಿಂಗಾಗ್ತಾ ಇದೆ ಅಂತ ಒಂದು ಅಪೀಲ್ ಹೋಗಬಹುದು. ಆದರೆ ಕುಟುಂಬದವರು ಹೋದರೆ ಚೆನ್ನಾಗಿರುತ್ತೆ. ಯಾಕೆ ಜನರು ಹೋಗ್ತಾ ಇಲ್ಲ ಅಂದರೆ ನಮಗೆ ಯಾಕೆ ಬೇಕಪ್ಪ, ಊರು ಸಾಬ್ರಿ ಅಂತಲೂ ಇರ್ಬೋದು. ಯಾರೋ ಸಂತೋಷ್ ಕುಮಾರಿ ಅಂತೆ, ಆ ಊರಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಅನ್ಯಾಯ ಒಂದು ವೇಳೆ ಮಾಡಿದರೆ ಮೇಡಮ್ ಶಿಕ್ಷೆ ಆಗಲಿ. ಇದೊಂದು ಅನಾಮಿಕನಿಗೆ SITಯಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಅಂತೆ. ಇದನ್ನು ನೋಡ್ಬಿಡೋಣ, ಅನಾಮಿಕನಿಗೆ ಏನೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ ಅಂತ. 1994ರಿಂದ 2014ವರೆಗೆ ಶವ ಹೂತು ಹಾಕಿದ ಬಗ್ಗೆ ಮಾಹಿತಿ ಕೊಡು. ಎಷ್ಟು ಶವ ಹೂತು ಹಾಕಿದೆಯಾ, ಎಲ್ಲೆಲ್ಲಿ ಹೂತು ಹಾಕಿದೆಯಾ, ಆ ಸಂದರ್ಭ ಏನು? ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅನಾಮಿಕ ಗುರುತಿಸಿದ ಜಾಗದಲ್ಲಿ ಮೂಳೆ ಸಿಗದಿದ್ದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನೋಡಪ್ಪ, ನೀನು ಗುರುತಿಸಿರೋ ಜಾಗದಲ್ಲಿ ಮೂಳೆ ಸಿಕ್ಕಿಲ್ಲ, ಇದಕ್ಕೇನು ಹೇಳ್ತೀಯಾ? ಅದಕ್ಕೆ ಅವನು ಆನ್ಸರ್ ಮಾಡಬೇಕು. ಆಮೇಲೆ ಭೌಗೋಳಿಕವಾಗಿ ಬದಲಾವಣೆ ಆಗಿದೆ ಅಂತ ಅನಾಮಿಕ ಅದಕ್ಕೆ ಉತ್ತರ ಕೊಟ್ಟಿದ್ದಾನಂತೆ. ಭೌಗೋಳಿಕವಾಗಿ ಒಂದಷ್ಟು ಬದಲಾವಣೆ ಆಗಿರ್ಬೋದು ಅಂತ ನಾನು ಅವತ್ತೇ ಹೇಳ್ತಾ ಇದ್ದೆ ನಿಮಗೆ. ಭೂಮಿಯ ಸ್ಥಾನಪಲ್ಲಟದಿಂದ ಒಂದಷ್ಟು ಆ ಕಡೆ ಈ ಕಡೆ ಆಗಿರಬಹುದು, ಅಥವಾ ಏನು ಮೆಮೊರಿ ಪವರ್ ಏನೋ ಟೆಕ್ನಾಲಜಿ ಮೆಮೊರಿ ಪವರಾ, ಅದನ್ನು ಟ್ರೋಲ್ ಆಗುತ್ತಲ್ಲ ಈಗ ಟೆಕ್ನಾಲಜಿಯಾ ಅಂತ. ಅದೇನು ಟೆಕ್ನಾಲಜಿಯಾನಾ? 15 ವರ್ಷ ಅವನು ಹೊರಗಡೆ ಎದ್ಬಿಟ್ಟು ಬಂದ ಕೂಡಲೇ ಇದೇ ಜಾಗದಲ್ಲಿ ಊತಾಕ್ಬಿಟ್ಟಿದ್ದು, ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಬಹುತೇಕ ಮಹಿಳಾ ಶವಗಳ ಮೇಲೆ ಗಾಯದ ಗುರುತು ಇದ್ದವು ಅಂತ ಆತ ಹೇಳಿದಾನಂತೆ. ಗಾಯದ ಗುರುತುಗಳು ಇದ್ದವು, ಮೇಲ್ನೋಟಕ್ಕೆ ಅತ್ಯಾಚಾರ ಆಗಿರೋ ಹಾಗೆ ಅನಿಸುತ್ತೆ ಸಾರ್ ಅಂತ ಆತ ಹೇಳಿದಾನಂತೆ. ಇದು ಗಂಭೀರವಾದಂಥ ವಿಚಾರ, ಇದನ್ನು ತುಂಬ ಸೀರಿಯಸ್ ತಗೊಳ್ತಾರೆ. ಮಾಹಿತಿ ಕೇಂದ್ರದಿಂದ ಮೆಸೇಜ್ ಬರ್ತಾ ಇತ್ತು, ಅದಕ್ಕೆ ಹೋಗ್ತಾ ಇದ್ದೆ. ಅವ್ರು ಹೇಳಿರೋ ಕಡೆ ಶವ ಮಣ್ಣು ಮಾಡ್ತಾ ಇದ್ದೆ. ನಾನು ಗ್ರಾಮ ಪಂಚಾಯತ್ಗೆ ವಿಚಾರ ಹೇಳ್ತಿರ್ಲಿಲ್ಲ. ಇನ್ನೂ 3 ಕಡೆಗಳಲ್ಲಿ ಜಾಗ ತೋರಿಸ್ತೀನಿ, ಬನ್ನಿ, ಅಲ್ಲೂ ಆಗಿರಿ. ಅಲ್ಲಿಯೂ ಮಣ್ಣು ಆಗಿದ್ದರೆ ಶವಗಳು ಸಿಗ್ತವೆ ಅಂತಲೇ ಅಲ್ವಪ್ಪ ನೀನು ತೋರಿಸಿದ್ದು, ಸಿಗಲಿಲ್ಲ. ಆಮೇಲೆ ಬೇಕಾದರೆ ನನ್ನ ಜೊತೆ ಕೆಲಸ ಮಾಡ್ತಿದ್ದವರ ಬರೀ ಕೇಳಿ ಅಂತ. ನೋಡಿ, ಈತ ಇಷ್ಟೊಂದು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದಾನಂದರೆ ನನಗೆ ನಂಬಲೇಬೇಕಾಗುತ್ತೆ ಕಣ್ರಿ. ಸಮ್ಟೈಮ್ಸು ನಮ್ಮದೇ ಇರೋಕ್ಕಾಗತ್ತಾ? ನಮ್ಮದೇ ಇರೋಕ್ಕಂತೂ ಆಗಲ್ಲ. ಈತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾನೆ. 4-5 ಜನರ ಹೆಸರು ಹೇಳಿದ ದೂರುದಾರ 4-5 ಜನರ ಹೆಸರನ್ನು ಹೇಳಿದ್ದಾರೆ.
ಯಾರಪ್ಪ ಅದು 4-5 ಜನ ಅಂದರೆ ಆತ ತನ್ನ ಜೊತೆ ಕೆಲಸ ಮಾಡ್ತಿದ್ದಂಥವರ ಹೆಸರು. ಸೊ ಹೀಗಿರುವಾಗ ಅಲ್ಲಿ ಸತ್ಯನೂ ಕೂಡ ನಡೀತಾ ಇರ್ಬೋದು. ಬನ್ನಿ, ಯಾರೋ ಕೇಳ್ತಾ ಇದ್ದಾರೆ, BJP ಏನೋ ಸಮಯ ಬಂದಿದೆ ಅಂತ, ಏನೋ ಅರ್ಥ ಆಗೋ ಥರ ಮಾಡ್ರಪ್ಪ. ಅನನ್ಯ ಭಟ್ ಅವರದ್ದು ಪ್ರೂಫ್ ಏನಾದರೂ ಸಿಗ್ತಾ ಸರ್ ಅಂತೆ. ನೋಡಿ, ಅನನ್ಯ ಭಟ್ ಅವರದ್ದು ಪ್ರೂಫ್ ಇದೆಯಲ್ಲ, ಅದನ್ನು ನಾನು ಈಗಲೇ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಅದು ಸುಜಾತ ಭಟ್ ಅವರ ಹಳೆ ಫೋಟೋ ಅಂತ, ಕೆಲವರು ಹೇಳ್ತಾ ಇದ್ದಾರೆ ಅದು ಅನನ್ಯ ಭಟ್ ಫೋಟೋ ಅಂತ, ಇನ್ನು ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅನನ್ಯ ಭಟ್ ಇಲ್ಲವೇ ಇಲ್ಲ ಅಂತ. ಅಲ್ಲೆಲ್ಲೋ ಮಣಿಪಾಲ್ ಕಾಲೇಜಲ್ಲಿ ಹೋಗಿ ಆಕೆ ಇಲ್ಲಿ ಅಡ್ಮಿಷನ್ನೇ ಆಗಿಲ್ಲ, ಆಕೆ ಇಲ್ಲವೇ ಇಲ್ಲ ಅಂತ ಅದೇನೋ ಕಿರಿಕೀರ್ತಿ ಹೋಗ್ಬಿಟ್ಟು ಅಲ್ಲಿ ಪ್ರೂವ್ ಮಾಡ್ತಾ ಇದ್ದಾರಂತೆ. ಏನೋಪ್ಪ ಒಟ್ಟಲ್ಲಿ ಬಾಯಿಗೆ ಬಂದಂಗೆ ಇಲ್ಲಿ ಕಮ್ಕ ಕಿಮ್ಕಿ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ SIT ತನಿಖೆಯೇ ಉತ್ತರ ಕೊಡಬೇಕು. ಏನು ನಾವೇನು ದೇವ್ರ ಇಲ್ಲ, ನಾವೇನು SIT ತನಿಖೆಯಲ್ಲಿ ಇದ್ದೀವ? SIT ತನಿಖೆಯವರೇ ನಾವು ಮೂಲ ಮಾಹಿತಿ ಇಷ್ಟು ಕಲೆ ಹಾಕಿದ್ದೇವೆ, ಯಾರೋ ಒದ್ರು ಸುದ್ದಿ ಮಾಡಿದ್ರು ಅನನ್ಯ ಭಟ್ ಅನ್ನೋಳು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇರ್ಬೋದು, ಅಥವಾ ಏನೇನು ನಡೀತಾ ಇದ್ದೀರಿ ಈ ಧರ್ಮಸ್ಥಳ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣನ ನೀವು ಆಲೋಚನೆ ಮಾಡಿ ಕೂತ್ಕೊಂಡು ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ ಕಣ್ರಿ. ಇದು ನಾವು ಎಲ್ಲಿಗೆ ಅಂತ ಹೋಗೋಣ. ಸೌಜನ್ಯ ಪಾರ್ಟಿ ಅಂತ ಮಾಡಿ ಮತ ಹಾಕಿ ಮಹೇಶ್ ಮತ್ತು ಮಟ್ಟಣ್ಣ ಅವ್ರನ್ನ ನಿಲ್ಲಿಸಿ. ನೀನು ಯಾರಪ್ಪ ನೀನು? ಸುಮ್ಮನೆ ಏನು ಅಧಿಕ ಪ್ರಸಂಗಗಳು ಕಮೆಂಟ್ ಮಾಡೋದು. ಸೌಜನ್ಯ ಅಂತ ಪಕ್ಷದ ನೇಮ್ ಇಡಬೇಕಂತೆ. ಅಯ್ಯೋ, ಓಕೆ, ಧರ್ಮ ಸಂಘರ್ಷದ ಬಗ್ಗೆ ಒಂಚೂರು ಬ್ರೇಕಿಂಗ್ ನೋಡೋಣ. ಕೇಳ್ತಾ ಇದ್ದಲ್ಲ ಯಾರೋ ಅವನು ನಿರಂಜನ್, ಬಾ ಈಗ ಬರ್ತೀನಿ ಮ್ಯಾಟ್ರಿಗೆ. ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ, ಧರ್ಮಸ್ಥಳದ ವಿಚಾರದಲ್ಲಿ ಪಿತೂರಿ ಷಡ್ಯಂತ್ರ ನಡೀತಾ ಇದೆ. ನಿನ್ನೆ ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ರ್ಯಾಲಿ ನಡೀತು. ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಎಂದಿದ್ದಾರೆ BJP. ಇಂದು BYV ನೇತೃತ್ವದಲ್ಲಿ ಧರ್ಮಸ್ಥಳ ಭೇಟಿ. ಏನೋ ರಾಜಕೀಯ ನಡೀತಾ ಇದೆ, ಏನು ನಡೀತಾ ಇದೆಯೋ. ಅಯ್ಯೋ, ನೀವಿಲ್ಲಿ ರಾಜಕೀಯ ಮಾಡಲಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಸತ್ಯ ದರ್ಶನ, ನೀವು ಧರ್ಮಸ್ಥಳದಲ್ಲಿ ಯಾಕೆ ಕೂತ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ? SIT ತನಿಖೆ ಮಾಡ್ತಾ ಇದೆ, ಆ ತನಿಖೆಯನ್ನು ಪೂರ್ಣಗೊಳಿಸೋದಕ್ಕೆ ಬಿಡಿ ದಯವಿಟ್ಟು. ಅವ್ರು ಹೇಳ್ತಾರೆ ಅಲ್ಲಿ ಏನಾಗ್ತಾ ಇದೆ ಅಂತ. ಮತ್ತು SITನ ಕಾಟಾಚಾರಕ್ಕೆ ನೇಮಕ ಮಾಡಿರೋದು ಸರ್ಕಾರ. ನೀವೆಲ್ಲ ಹೋಗ್ಬಿಟ್ಟಲ್ಲಿ ಇದನ್ನೆಲ್ಲ ಮಾಡೋದಾಗಿದ್ರೆ ಐ ಡೋಂಟ್ ನೋ ನೀವು ಯಾವ ಥರ ಅಂಥೇಳಿ. ಓಕೆ, ನಾವು ನೋಡ್ರಿ ಧರ್ಮಸ್ಥಳದ ಭಕ್ತರೇ, ನಾವು ಕೂಡ ಮಂಜುನಾಥ ಸ್ವಾಮಿ ಭಕ್ತರೇ. ಹಂಗಂತ ತನಿಖೆ ಆಗ್ತಾ ಇದೆ, ಆ ತನಿಖೆಗೆ ಅವಕಾಶ ಮಾಡಿಕೊಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು, ಬೇರೆ ಏನಿಲ್ಲ. ನೆಕ್ಸ್ಟ್, ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ BJP ನಾಯಕರು. ಪಡೆದುಕೊಳ್ಳಿ, ಒಳ್ಳೆಯದು, ಉತ್ತಮ. ಆಮೇಲೆ ಧರ್ಮಾಧಿಕಾರಿ ಜೊತೆ BJP ನಾಯಕರು ಮಾತುಕತೆ ನಡೆಸಿದ್ದಾರೆ. ನಮ್ಮ ಧರ್ಮ ನಮ್ಮ ಹಕ್ಕು ಅಭಿಯಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಧರ್ಮವನ್ನು ರಕ್ಷಿಸಿ, ಧರ್ಮಸ್ಥಳ ಉಳಿಸಿ ವೇದವಾಕ್ಯದೊಂದಿಗೆ ನಿನ್ನೆ ಧರ್ಮಾಧಿಕಾರಿ ಜೊತೆ ಭೇಟಿ ಮಾಡಿದ್ದಾರೆ BJP ನಾಯಕರು. ಮಾಡಿ ಸಂತೋಷ, ತಪ್ಪಿಲ್ಲ, ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಮಾಡಿ. ಆಮೇಲೆ ನೀವು BJP ನಾಯಕರು ನಮ್ಮ ಧರ್ಮವನ್ನು ಉಳಿಸಿ ಅಂತ ಹೋಗ್ತಿರೋದ್ರಲ್ಲೂ ಏನೂ ತಪ್ಪಿಲ್ಲ. ಯಾಕಂದರೆ ನಮ್ಮ ಧರ್ಮದ ಉಳಿವು ಅದು ನಮ್ಮ ಸ್ವತ್ತು, ಅದು ನಾವು ಸನಾತನಿಗಳು, ನಾವು ಹೋಗ್ತೀವಿ, ತಪ್ಪೇನಿಲ್ಲ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಧರ್ಮ ಸಂಘರ್ಷ ಯಾಕೆ? ಧರ್ಮಸ್ಥಳಕ್ಕೆ ಉದ್ದೇಶಪೂರ್ವಕವಾಗಿ ಕೆಟ್ಟ ಹೆಸರಿನ ಆರೋಪ, ಇದನ್ನು ನಾನು ತೆಗೆದು ಹಿಂಗೆ ಬಿಸಾಕಲ್ಲ. ಈ ಪಾಯಿಂಟನ್ನು ನಿಜಾನೂ ಇರ್ಬೋದು. ಈ ಪಾಯಿಂಟನ್ನು ಅಂದರೆ ಧರ್ಮಸ್ಥಳದಲ್ಲಿ ಆಗ್ತಿರುವಂಥ ಒಂದಷ್ಟು ದೌರ್ಜನ್ಯಗಳನ್ನು ಅಥವಾ ಆಗಿರುವಂಥ ಕೊಲೆಗಳನ್ನು ಆಗಿರಬಹುದು, ಇದನ್ನು ಇಟ್ಟುಕೊಂಡು ಇನ್ನಷ್ಟು ಟಾರ್ಗೆಟ್ ಮಾಡ್ತಾ ಇರ್ಬೋದು. ಅದನ್ನು ಮಾಡೋದನ್ನು ನಿಲ್ಲಿಸಿ ಅಂಥೇಳಿ ಇವ್ರು ಹೇಳ್ತಾ ಇರ್ಬೋದು. ಒಪ್ಕೊಳ್ಳೋಣ, ಸರ್ಕಾರದ ವಿರುದ್ಧವೇ ಹೋರಾಟಕ್ಕೆ BJP ಪ್ಲಾನ್ ಮಾಡ್ಕೊಳ್ತಾ ಇದೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ತನಿಖೆ ಮಾಡ್ತಾ ಇದ್ದಾರಲ್ವಾ, ಈಗ ಸರ್ಕಾರ ಎಲ್ಲಿ ಹೇಳ್ಕೊಂಡಿದೆ ನಾನು ಧರ್ಮಸ್ಥಳದ ವಿರುದ್ಧ ಅಂತ, ರಾಜ್ಯ ಸರ್ಕಾರ ಎಲ್ಲಿ ಹೇಳ್ತಿದೆ ಮಂಜುನಾಥ ಸ್ವಾಮಿಯ ವಿರುದ್ಧ ಅಂತ. ಅವರು ತನಿಖೆ ಮಾಡಿಸ್ತಾ ಇದ್ದಾರೆ, ಅಲ್ಲಿಗೆ ಏನೋ ಕೇಳಿಬರ್ತಿರುವಂಥ ಆರೋಪದ ವಿಚಾರದಲ್ಲಿ. BJPಗೆ DKಶಿ ಹೇಳಿದ್ದ ಷಡ್ಯಂತ್ರ ಪದವೇ ಪ್ರಮುಖ ಅಸ್ತ್ರ ಆಗಿಬಿಟ್ಟಿದೆ. ಏನು DK ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ ನಾನು ಧರ್ಮಸ್ಥಳದ ಭಕ್ತ ಅಂತ. ಮತ್ತೆಲ್ಲರಿ ಇಲ್ಲಿ ಧರ್ಮಯುದ್ಧ ಆಯಿತು, ಮತ್ತೆಲ್ಲರಿ ಇಲ್ಲಿ ಷಡ್ಯಂತ್ರ ಆಯಿತು. ಇಂದು ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಮಾಡ್ಕೊಳ್ಳಿ. 35ಕ್ಕೂ ಅಧಿಕ BJP ಶಾಸಕರು ಧರ್ಮಸ್ಥಳ ಚಲೋದಲ್ಲಿ ಭಾಗಿಯಾಗಿದ್ದಾರೆ. ಅಧಿವೇಶನದಲ್ಲೂ ಇದೇ ವಿಚಾರ ಮುಂದಿಟ್ಟುಕೊಂಡು ಹೋರಾಟ.
ನಾನೆಲ್ರಿಗೂ ಕೂಡ ನಿಮಗೊಂದು ಪಾಯಿಂಟ್ ಪ್ರಶ್ನೆ ಕೇಳ್ತೀನಿ. ಈ ಬಿ ಜೆ ಪಿ ನಾಯಕರಿಗಿರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು. ನನ್ನ ಪಾಯಿಂಟ್ ಒಂದೇ ಒಂದು ಪ್ರಶ್ನೆಗೆ ನೀವು ತಾಕತ್ತಿದ್ರೆ ಉತ್ತರ ಕೊಡಿ. ಒಂದೇ ಪ್ರಶ್ನೆ. ಒಪ್ಕೊಳ್ಳೋಣ, ಧರ್ಮಸ್ಥಳದಲ್ಲಿ ಟಾರ್ಗೆಟ್ ಆಗ್ತಾ ಇರ್ಬೋದು, ಧರ್ಮದ ವಿರುದ್ಧ ಟಾರ್ಗೆಟ್ ಆಗ್ತಿರ್ಬೋದು, ಅಂಥವ್ರ ವಿರುದ್ಧ ತನಿಖೆಯಾಗಲಿ, ಓಕೆ. ಧರ್ಮಸ್ಥಳದಲ್ಲಿ ಯಾವುದೇ ದೌರ್ಜನ್ಯಗಳು ಈ ಥರ ಏನೋ ಈ ಭೀಮ ಹೇಳ್ತಿದ್ದಾನಲ್ಲ ಅದು ಕೂಡ ಸುಳ್ಳಿರಬಹುದು, ಓಕೆ. ಆದರೆ ನನ್ನ ಪ್ರಶ್ನೆ ಒಂದೇ, ಸೌಜನ್ಯಳ ಅತ್ಯಾಚಾರ ಆಗಿದ್ದು ಸತ್ಯವಲ್ವೇ? ಅದು ಸುಳ್ಳ? ಹಾಗಿದ್ದ ಮೇಲೆ ಅವರೂ ಅಲ್ಲ ಇವನೂ ಅಲ್ಲ, ಮಾಡಿದವ್ರು ಯಾರು? ಯಾರ್ರೀ ಮಾಡಿದವರು? ಅವರು ಅಲ್ಲ ಇವರು ಅಲ್ಲ ಅಂದಮೇಲೆ ಸೌಜನ್ಯಳು ಏನು ಪಾಂಗಳದ ಸೌಜನ್ಯ ಧರ್ಮಸ್ಥಳನ ಗ್ರಾಮದಲ್ಲಿ ಅಡವಿಯಲ್ಲಿ ಆಕೆ ಬಟ್ಟೆಯನ್ನು ವ್ಯವಸ್ಥೆಗೊಳಿಸಿ ಆಕೆಯನ್ನು ಕುತ್ತಿಗೆ ಕಟ್ಟಿ ಏನಕ್ಕೆ ಆ ಬೇರಿಗೆ ಕಟ್ಟಿದ್ದು ನಿಜ ಅಲ್ವಾ? ಇದನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿರೋದು ನಿಜ ಅಲ್ವಾ? ಇದಕ್ಕೆ ಉತ್ತರ ಕೊಡಿ. ಹಾಗಾದರೆ ಯಾರು ಅಂತ? ಹೌದು, ಕೋರ್ಟ್ ಆದೇಶ ಆಗಿರ್ಬೋದು ನಿರಪರಾಧಿ ಅಂತ, ಆ ಪ್ರಕರಣ ಸತ್ತಿರಬಹುದು, ಕಾನೂನಿನಲ್ಲಿ ಸತ್ತಿರಬಹುದು.